ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇರಾನ್ ಅಮೆರಿಕ ಸಂಘರ್ಷಕ್ಕೆ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಮತ್ತೆ ಮಾತುಕತೆ ಶುರುವಾಗ್ತಾ ಇದೆ. ಇದನ್ನು ಪಾಕ್ ಮುಖ್ಯಸ್ಥ ಆಸಿಮ್ ಮುನೀರ್ ಲೀಡ್ ಮಾಡ್ತಿರೋದು. ದಿಢೀರಂತ ಇರಾನ್ಗೆ ಓಡಿದಾನೀತ. ಇನ್ನೊಂದು ಕಡೆ ಈ ಯುದ್ಧ ನಿಲ್ಲದೇ ಇದ್ರೆ ಕೆಂಪು ಸಮುದ್ರ ಬ್ಲಾಕ್ ಮಾಡ್ತೀವಿ ಅಂತ ಇರಾನ್ ಬೆದರಿಕೆ ಹಾಕಿದೆ. ಈ ನಡುವೆ ರಾಜ್ಯಕ್ಕೆ PM ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಹಾಪಾತಕಿಯೊಬ್ಬ ಸಿಕ್ಕು ಬಿದ್ದಿದ್ದಾನೆ. 19 ವರ್ಷದ ಭಯಾನಕ ಕಾಮಪಿಶಾಚಿ. ಆರೋಪಗಳು ನಿಜವೇ ಆಗಿದ್ದಲ್ಲಿ. ಈ ಎಲ್ಲದರ ಬಗ್ಗೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡತನಕ ಮಿಸ್ ಮಾಡಿದೆ ನೋಡಿ. ಮೊದಲಿಗೆ ನಾವು ಇರಾನ್ ಹಾಕಿರೋ ಹೊಸ ಧಮಕಿ ಬಗ್ಗೆ ನಿಮಗೆ ಹೇಳ್ಬಿಡ್ತೀವಿ. ಹಾರ್ಮೋಸ್ ಬಂದ್ ಮಾಡಿ ಇರಾನ್ ಬೆನ್ನು ಮೂಳೆ ಮುರಿತೀನಿ ಅಂತಿರುವ ಅಮೆರಿಕಗೆ ಇರಾನ್ ಸೇನೆ ವಾರ್ನಿಂಗ್ ಕೊಟ್ಟಿದೆ. ಇದೇ ರೀತಿ ಅಮೆರಿಕದ ದಿಗ್ಬಂಧನ ಕಂಟಿನ್ಯೂ ಆದರೆ ನಾವು ಸುಮ್ಮನಿರೋದಿಲ್ಲ. ಕೆಂಪು ಸಮುದ್ರ, ಒಮಾನ್ ಸಮುದ್ರ, ಪರ್ಷಿಯನ್ ಗಲ್ಫ್ ಎಲ್ಲವನ್ನ ಬ್ಲಾಕ್ ಮಾಡ್ತೀವಿ. ಯಾವ ಹಡಗನ್ನು ಮೂವ್ ಆಗೋಕೆ ಬಿಡಲ್ಲ. ನಮಗಿಲ್ಲ ಅಂದ್ರೆ ಯಾರಿಗೂ ಇಲ್ಲ ಅಂತ ಹೇಳಿದೆ. ಅಲ್ಲದೆ ಅಮೆರಿಕದ ಈ ಕ್ರಮ ಕದನ ವಿರಾಮದ ಸ್ಪಷ್ಟ ಉಲ್ಲಂಘನೆ. ಅಮೆರಿಕದ ಈ ದುಷ್ಕೃತ್ಯದ ವಿರುದ್ಧ ನಾವು ಪ್ರತಿಕಾರ ಹೇಳಬೇಕಾಗತ್ತೆ ಅಂತ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕ ದಿಗ್ಬಂಧನ ಹಾಕಿರೋದ್ರಿಂದ ಇರಾನ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ರಿಪೋರ್ಟ್ಸ್ ಬರ್ತಾ ಇದ್ವು. ಅದರ ಬೆನ್ನಲ್ಲೇ ಇರಾನ್ ಹೀಗೆ ಹೇಳಿದೆ. ಇತ್ತ ಇರಾನ್ ಯುದ್ಧದಿಂದ ಅಮೆರಿಕದ ಆರ್ಥಿಕತೆಗೆ ಪೆಟ್ಟು ಬೀಳ್ತಾ ಇದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಪ್ಕೊಂಡಿದ್ದಾರೆ. ಸುಮಾರು 6 ವಾರ ಕಾಲ ಈ ಎಫೆಕ್ಟ್ ಇರುತ್ತೆ. ಆಮೇಲೆ ಎಲ್ಲ ಮೊದಲಿನ ತರ ಆಗುತ್ತೆ. ತೈಲ ಬೆಲೆ ಕೂಡ ಮಿಡ್ ಟರ್ಮ್ ಎಲೆಕ್ಷನ್ ಅಮೆರಿಕದಲ್ಲಿ ನವೆಂಬರ್ ಟೈಮ್ನಲ್ಲಿ ಅಷ್ಟೊತ್ತಿಗೆ ಸರಿಯಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ತಾವು ಇರಾನ್ ಮೇಲೆ ಹಾಕಿರೋ ದಿಗ್ಬಂಧನವನ್ನ ಹಾಡಿ ಹೊಗಳಿದ್ದಾರೆ. ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಾವು ಹಾಕಿರೋ ದಿಗ್ಬಂಧನ. ಇದರಿಂದ ಇರಾನ್ಗೆ ಆಗ್ತಿರೋ ಸಂಕಟ, ಅವರು ಕೊಡ್ತಿರೋ ಪ್ರತಿಕ್ರಿಯೆ ನಿಜಕ್ಕೂ ಅಮೇಜಿಂಗ್ ಅನ್ನೋ ತರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಚೈನಾ ಅಥವಾ ಸೌದಿ ಅರೇಬಿಯಾದಿಂದ ನಮಗೆ ಯಾವುದೇ ವಿರೋಧ ಬಂದಿಲ್ಲ. ಯಾವುದೇ ಪುಷ್ ಬ್ಯಾಕ್ ಇಲ್ಲದೆ ಅಮೆರಿಕದ ಪ್ಲಾನ್ ಸಕ್ಸಸ್ ಆಗ್ತಾ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಇರಾನ್ ವಿರುದ್ಧ ನಾವು ದಾಳಿ ಮಾಡದೇ ಇದ್ದಿದ್ರೆ ಅದು ಇಡೀ ಮಿಡಲ್ ಈಸ್ಟ್ ಅನ್ನ ವಶಪಡಿಸ್ಕೊಳ್ತಾ ಇತ್ತು. ದಾಳಿ ಮಾಡಿ ಅದನ್ನ ತಡೆದ್ವಿ ನಾವು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಹಾಗೆ ಚೀನಾ ಇರಾನ್ಗೆ ವೆಪನ್ಸ್ ಕೊಡ್ತಾ ಇದೆ ಅಂತ ನಾನು ಎಲ್ಲಾ ಕಡೆ ಕೇಳ್ಪಟ್ಟೆ. ಈ ಬಗ್ಗೆ ಜಿನ್ಪಿಂಗ್ಗೆ ಲೆಟರ್ ಕೂಡ ಬರೆದಿದ್ದೆ. ಅದಕ್ಕವರು ರಿಪ್ಲೈ ಮಾಡಿದ್ದಾರೆ, ಇಲ್ರಿ ನಾವು ಹಂಗೇನು ಶಸ್ತ್ರಾಸ್ತ್ರ ಕೊಡ್ತಿಲ್ಲ ಅಂತ ಜಿನ್ಪಿಂಗ್ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಟ್ರಂಪ್ ಕ್ಲೇಮ್ ಮಾಡಿದ್ದಾರೆ. ಜೊತೆಗೆ ಚೀನಾಗೆ ಆಯಿಲ್ ಬೇಕಾಗಿದೆ, ಆದರೆ ನಮಗದರ ಅಗತ್ಯ ಇಲ್ಲ. ನನ್ನ ಮತ್ತೆ ಜಿನ್ಪಿಂಗ್ ಸಂಬಂಧ ತುಂಬಾ ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ ಟ್ರಂಪ್. ಮತ್ತೊಂದು ಕಡೆ ಇರಾನ್ ಹೇಳಿಕೆ ಕೊಟ್ಟಿದೆ. ಪಾಕಿಸ್ತಾನದ ಮೂಲಕ ಮೆಸೇಜ್ ಪಾಸ್ ಆಗ್ತಿದೆ, ಆದರೆ ನಮ್ಮ ನಿಲುವಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಶಾಂತಿಯಿಂದ ಯುರೇನಿಯಂ ಎನ್ರಿಚ್ ಮಾಡ್ತೀವಿ ಅಂತ ಇರಾನ್ ಸರ್ಕಾರ ಹೇಳಿದೆ. ಆ ಮೂಲಕ ನ್ಯೂಕ್ಲಿಯರ್ ಆಂಬಿಷನ್ಸ್ ಬಿಡ್ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅವರು. ಇತ್ತ ಪಾಕಿಸ್ತಾನದ ನಿಯೋಗ ಇರಾನ್ ರಾಜಧಾನಿ ತೆಹರಾನ್ ತಲುಪಿದೆ. ಇದನ್ನ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ ಮುನ್ನಡೆಸ್ತಾ ಇದ್ದಾನೆ. ಈಗ ಆಲ್ರೆಡಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಗಲ್ಫ್ ಟ್ರಿಪ್ ನಲ್ಲಿದ್ದಾರೆ. ಸೌದಿ ಅರೇಬಿಯಾ, ಕತರ್ ಮತ್ತೆ ಟರ್ಕಿಗೆ ಭೇಟಿ ಕೊಡ್ತಿದ್ದಾರೆ. ಸೊ ಈ ಕಡೆಗೂ ಯಾರಾದ್ರೂ ಬೇಕಲ್ವಾ, ಹಾಗಾಗಿ ಮುನೀರ ಹೋಗಿ ಹಾರ್ಬಿಟ್ಟಿದ್ದಾನೆ ಒಂದಷ್ಟು ಪೊಲಿಟಿಷಿಯನ್ಸ್ ನ ಕರ್ಕೊಂಡು. ಆದ್ರೆ ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಒಳಗೊಳಗೆ ಪರಿಸ್ಥಿತಿ ಚಿಂತಾಜನಕ ಆಗ್ತಾ ಇದೆ. ಅವ್ರಿಗೆ ಬೇಕಾಗಿದೆ ಯುದ್ಧ ಬೇಗ ನಿಲ್ಲೋದು. ಯಾಕಂದ್ರೆ ಪ್ರತಿದಿನ ಸಂಜೆ 2 ಗಂಟೆ ಕರೆಂಟ್ ಕಟ್ ಮಾಡೋಕೆ ಪಾಕ್ ಪ್ಲಾನ್ ಮಾಡ್ತಿದೆ. ಯುದ್ಧದಿಂದಾಗಿ ಇಂಧನ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ವಿದ್ಯುತ್ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗಿದೆ. ಸಂಜೆ 5ರಿಂದ ರಾತ್ರಿ 1 ಗಂಟೆವರೆಗೂ ಡಿಮಾಂಡ್ ಜಾಸ್ತಿ ಇರುತ್ತೆ. ಬೇಸಿಗೆ ಟೈಮ್ನಲ್ಲಿ ಜಲ ವಿದ್ಯುತ್ ಉತ್ಪಾದನೆ ಕೂಡ ಕಮ್ಮಿ. ಸೊ ಅನಿವಾರ್ಯವಾಗಿ ಪಾಕಿಸ್ತಾನ ಜನರಿಗೆ ಕತ್ತಲಲ್ಲಿ ಕಾಲ ಕಳೀರಿ ಅಂತ ಹೇಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಿದೆ ಪಾಕಿಸ್ತಾನ ದೊಡ್ಡ ಗ್ಲೋಬಲ್ ಪ್ಲೇಯರ್ ತರ ಪೋಸ್ ಕೊಡುತ್ತೆ, ಆದರೆ ಮನೆಯಲ್ಲಿ ಲೈಟ್ಸ್ ಆನ್ ಇಡೋಕ್ಕೂ ಅವ್ರ ಕೈಲಿ ಆಗ್ತಾ ಇಲ್ಲ. ಇದ್ರ ಮೇಲೆ ಕಾಶ್ಮೀರ ಬೇರೆ ಬೇಕಾ ನಿಮಗೆ ಅಂತ ಹೇಳಿ ಪ್ರಶ್ನೆ ಕೇಳಲಾಗ್ತಿದೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಸೇರಿ ಇಲ್ಲೆಲ್ಲ ಪ್ರವಾಸ ಯಾತ್ರೆ ಹೋಗಿ ಬರಬೇಕು ಅನ್ನೋ ಆಸಕ್ತಿ ಇದ್ರೆ ಈ ಪ್ಯಾಕೇಜ್ ನಿಮಗಾಗಿ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಮತ್ತೊಂದು ಕಡೆ ಅಮೆರಿಕ ದಿಗ್ಬಂಧನ ವರ್ಕ್ ಆಗ್ತಿಲ್ಲ, ಅದನ್ನು ಮೀರಿ ನಮ್ಮ ಹಡಗುಗಳು ಹಾರ್ಮುಜ್ ದಾಟ್ಬಿಟ್ಟಿದಾವೆ ಅಂತ ಹೇಳಿ ಇರಾನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಆಯಿಲ್ ಟ್ಯಾಂಕರ್ ಆಗಿತ್ತು ಅದು. ಈಗ ಇಮಾಮ್ ಖೊಮೇನಿ ಪೋರ್ಟ್ ಕಡೆಗೆ ಪ್ರಯಾಣ ಬೆಳೆಸಿದೆ ಅದು ಅಂತ ಹೇಳಿ ಫಾರ್ಸ್ ನ್ಯೂಸ್ ಹೇಳಿದೆ. ಏನ್ ಸಾಕ್ಷ್ಯ ಕೊಟ್ಟಿಲ್ಲ ಅದಕ್ಕೆ. ಇನ್ನು ಅಮೆರಿಕ ಇಸ್ರೇಲ್ ದಾಳಿಯಿಂದ, ಏರ್ ಸ್ಟ್ರೈಕ್ಸ್ ಇಂದ ಇರಾನ್ನ ಸಾಕಷ್ಟು ಮಿಸೈಲ್ಗಳು ಅಂಡರ್ ಗ್ರೌಂಡ್ ನಲ್ಲಿ ಹೂತ್ ಹೋಗಿದ್ವು. ಈಗ ಕದನ ವಿರಾಮದ ಟೈಮ್ನಲ್ಲಿ ಅದನ್ನೆಲ್ಲ ಮಣ್ಣಾಗದು ಹೊರಗೆ ತೆಗಿತಾ ಇದ್ದಾರೆ ಇರಾನ್ ಅವರು. ಇದರ ಸ್ಯಾಟಲೈಟ್ ಫೋಟೋಸ್ ಕೂಡ ಸಿಕ್ಕಿವೆ. ಇರಾನ್ನ ತಬ್ರೀಜ್ ಹತ್ರ ಇರೋ ಮಿಸೈಲ್ ಬೇಸ್ ನಲ್ಲಿ ಮಣ್ಣು ಕ್ಲಿಯರ್ ಮಾಡಿ ಲಾರಿಗೆ ತುಂಬಿಸಿ ಕಳಿಸ್ತಾ ಇದ್ದಾರೆ. ಕೊಮೈನ್ ಮಿಸೈಲ್ ಬೇಸ್ ನಲ್ಲೂ ಕೂಡ ಇದೇ ಕೆಲಸ ನಡೀತಾ ಇದೆ. ದಾಳಿ ಟೈಮ್ ನಲ್ಲಿ ಸುರಂಗದ ಬಾಗಿಲುಗಳು ಮಾತ್ರ ಪುಡಿಯಾಗಿದ್ವು. ಒಳಗಡೆ ಇರೋ ಇನ್ಫ್ರಾಸ್ಟ್ರಕ್ಚರ್ ಸುಮಾರು ಕಡೆ ಹಾಗೆ ಉಳ್ಕೊಂಡಿತ್ತು. ಅಲ್ಲೆಲ್ಲ ತೋಡ್ಬಿಟ್ಟು ಕ್ಲೀನ್ ಮಾಡಿ ಮಣ್ಣೆಲ್ಲ ತೆಗೆದು ಈಗ ಮತ್ತೆ ಸರಿ ಮಾಡ್ಕೊಳ್ತಿದ್ದಾರೆ. ಉಳಿದಿರೋ ಮಿಸೈಲ್ಗಳನ್ನೆಲ್ಲ ಲೋಡ್ ಮಾಡಿ ತಗೊಂಡು ಹೋಗ್ತಿದ್ದಾರೆ. ಮತ್ತೊಂದು ಕಡೆ ರಷ್ಯಾ ಇರಾನ್ ಪರವಾಗಿ ಮತ್ತೆ ಬ್ಯಾಟಿಂಗ್ ಮಾಡಿದೆ. ಯುರೇನಿಯಂ ಅನ್ನ ಎನ್ರಿಚ್ ಮಾಡೋದು ಇರಾನ್ನ ಹಕ್ಕು ಅಂತ ಹೇಳಿದೆ. ಅಮೆರಿಕದೊಂದಿಗಿನ ಮಾತುಕತೆಯಲ್ಲಿ ಇರಾನ್ ಯಾವುದೇ ನಿರ್ಧಾರ ತಗೊಳ್ಳಿ, ರಷ್ಯಾ ಇರಾನ್ನ ಹಕ್ಕನ್ನ ಬೆಂಬಲಿಸುತ್ತೆ.
ಮಿಡಲ್ ಈಸ್ಟ್ ಯುದ್ಧ ಕೊನೆಗೊಳಿಸೋಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ರಷ್ಯಾ ಹೇಳಿಕೆ ಕೊಟ್ಟಿದೆ. ಈ ನಡುವೆ ಇರಾನ್ ನಲ್ಲಿ ಮತ್ತೆ 35 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇವರೆಲ್ಲರಿಗೂ ಮೊಸಾದ್ ಜೊತೆ ಲಿಂಕ್ ಇದೆ ಅಂತ ಇರಾನ್ ಆರೋಪ ಮಾಡಿದೆ. ಇತ್ತ ಮಳೆ ಹೋದ್ರೂ ಹನಿ ನಿಲ್ಲಲ್ಲ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಹಿಜ್ಬುಲ್ಲಾ ಸಂಘರ್ಷ ಮುಂದುವರೆದಿದೆ. ಈಗ ಉತ್ತರ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾಗಳು 40 ರಾಕೆಟ್ ಫೈರ್ ಮಾಡಿದ್ದಾರೆ. ಅದರಲ್ಲಿ ಬಹುತೇಕ ರಾಕೆಟ್ಗಳನ್ನ ಇಸ್ರೇಲ್ ಏರ್ ಡಿಫೆನ್ಸ್ ಹೊಡೆದು ಹಾಕಿದೆ. ಅತ್ತ ದಕ್ಷಿಣ ಲೆಬನಾನ್ ನಲ್ಲೂ ಕೂಡ ಇಸ್ರೇಲ್ ದಾಳಿ ಕಂಟಿನ್ಯೂ ಮಾಡಿದೆ. ಜಹ್ರಾನಿ ನದಿಯ ದಕ್ಷಿಣ ಭಾಗದಲ್ಲಿ ಇರೋರು ಕೂಡಲೇ ಜಾಗ ಖಾಲಿ ಮಾಡಿ ಮೇಲಕ್ಕೆ ಹೋಗಿ ಅಂತ ಹೇಳಿ ಆರ್ಡರ್ ಮಾಡಿದೆ. ಲಿಟಾನಿಯಿಂದ ಮೇಲಕ್ಕೆ ಕಳಿಸಿದಾಯ್ತು ಸೌತ್ ಲೆಬನಾನ್ ಅವ್ರನ್ನ. ಈಗ ಇನ್ನೊಂದು ಮೇಲ್ಗಡೆ ಇರೋ ನದಿ ಜಹ್ರಾನಿನೂ ದಾಟ್ಕೊಂಡು ಹೋಗಿ ಏನೋ ಆರ್ಡರ್ ಅನ್ನ ಪಾಸ್ ಮಾಡಿದೆ ಇಸ್ರೇಲ್. ಇನ್ನೊಂದು ಕಡೆ ಲೆಬನಾನ್ ಸರ್ಕಾರದೊಂದಿಗೆ ಇಸ್ರೇಲ್ ಮಾತುಕತೆ ನಡೆಸುತ್ತಿರೋ ಬಗ್ಗೆ ಹಿಜ್ಬುಲ್ಲಾಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಸ್ರೇಲ್ ತನ್ನ ಸೋಲನ್ನ ಮುಚ್ಚಿಕೊಳ್ಳೋಕೆ ಅಮೆರಿಕದಲ್ಲಿ ಲೆಬನಾನ್ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದಾರೆ ಅಂತ ಹಿಜ್ಬುಲ್ಲಾದ ಹಸನ್ ಫದ್ಲಲ್ಲಾ ಹೇಳಿಕೆ ಕೊಟ್ಟಿದ್ದಾನೆ. ಇನ್ನು ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆದ್ರೆ ಅದನ್ನ ಒಪ್ಪಕ್ಕಾಗಲ್ಲ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಅಲ್ಲದೆ ಸಮುದ್ರದಲ್ಲಿ ಹಡಗುಗಳು ಸೇಫ್ ಆಗಿ ಸಾಗಬೇಕು, ಅದಕ್ಕೆ ಹೆಲ್ಪ್ ಮಾಡೋಕೆ ಭಾರತ ಕಮಿಟ್ ಆಗಿದೆ. ಈ ವಿಚಾರದಲ್ಲಿ ತನ್ನ ಪಾರ್ಟ್ನರ್ಗಳೊಂದಿಗೆ ಸೇರಿ ಭಾರತ ಕೆಲಸ ಮಾಡುತ್ತೆ ಅನ್ನೋ ಹೇಳಿಕೆಯನ್ನ ಜೈಶಂಕರ್ ಕೊಟ್ಟಿದ್ದಾರೆ. ಈಗ ಚೀನಾ ಕೂಡ ಬ್ಲಾಕೇಡ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದೆ. ಇರಾನ್ ಪಕ್ಕದಲ್ಲಿ ಹೋಗಿ ಅಮೆರಿಕ ಇದನ್ನು ಮಾಡಿದ ಬಳಿಕ ಚೈನಾ ಫಿಲಿಪೈನ್ಸ್ಗೆ ಅದನ್ನು ಮಾಡಕ್ ಹೊರಟಿದೆ. ಸ್ಕಾಬರೋ ಶೋಲ್ ಅನ್ನೋ ವಿವಾದಿತ ಜಾಗದಲ್ಲಿ ಅದರ ಎಂಟ್ರೆನ್ಸ್ ನಲ್ಲಿ 6 ಹಡಗುಗಳನ್ನು ನಿಲ್ಲಿಸಿ ಬ್ಲಾಕ್ ಮಾಡಿದ್ದಾರೆ. ಫಿಲಿಪೈನ್ಸ್ ಕೋಸ್ಟ್ ಗಾರ್ಡ್ ಇದನ್ನ ಕನ್ಫರ್ಮ್ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಚೀನಾ ಹಡಗುಗಳಿಗೆ ಬಂಡುಕೋರರು ಅಂತ ಕರೆದಿದ್ದಾರೆ. ಚೈನಾದ ಬಂಡುಕೋರ ಹಡಗುಗಳು 1150 ಅಡಿ ಉದ್ದದ ಬ್ಯಾರಿಯರ್ ಹಾಕಿದ್ದಾರೆ ನಮಗೆ ಅಂತ ಹೇಳಿ ಫಿಲಿಪೈನ್ಸ್ ಹೇಳಿದೆ. ಮೀನುಗಾರಿಕೆಗೆ ಪ್ರಸಿದ್ಧಿಯಾಗಿರೋ ಈ ಜಾಗ ಫಿಲಿಪೈನ್ಸ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಒಳಗಡೆ ಬರುತ್ತೆ. ಫಿಲಿಪೈನ್ಸ್ ಇದನ್ನ ಬಾಜೋಡಿ ಮಸಿನ್ ಲೂಕ್ ಅಂತ ಕರೆದ್ರೆ ಚೀನಾ ಇದನ್ನ ಅಲ್ಲ ಅದು ನಮ್ದು, ನಾವದನ್ನ ಹುವಾಂಗ್ಯಾನ್ ಅಂತ ಕರಿತೀವಿ ಅಂತ ಹೇಳುತ್ತೆ. 2012 ಈ ಜಾಗವನ್ನ ಚೀನಾ ಅತಿಕ್ರಮಿಸಿತ್ತು. 2016 ಇಂಟರ್ನ್ಯಾಷನಲ್ ಕೋರ್ಟ್ ಚೀನಾದ ಈ ನಡೆ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಹೇಳಿತು. ಇದರ ಮಧ್ಯೆ ಜನವರಿಯಲ್ಲಿ ಅಮೆರಿಕ ಹಾಗೂ ಫಿಲಿಪೈನ್ಸ್ ಸೇನೆಗಳು ಈ ಭಾಗದಲ್ಲಿ ಒಟ್ಟಿಗೆ ನೌಕಾಭ್ಯಾಸ ಕೂಡ ಮಾಡಿದ್ವು. ಈಗ ಅಮೆರಿಕ ಇರಾನ್ನಲ್ಲಿ ಬ್ಯುಸಿ ಆಗ್ತಿದ್ದ ಹಾಗೆ, ಹಡಗುಗಳನ್ನೆಲ್ಲ ಆ ಕಡೆ ಕಳಿಸ್ತಿದ್ದ ಹಾಗೆ ಈ ಕಡೆಗೆ ನುಗ್ಗಿ ಅಮೆರಿಕದ ಮಿತ್ರನಿಗೆ ಚೀನಿಯರು ಶಾಕ್ ಕೊಟ್ಟಿದ್ದಾರೆ. ಇನ್ನು ಪಿಎಂ ಮೋದಿ ಕರ್ನಾಟಕಕ್ಕೆ ಬಂದಿದ್ರು. ಬೆಂಗಳೂರಿನ HL ಏರ್ಪೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಮೋದಿ ಅವರನ್ನ ವೆಲ್ಕಮ್ ಮಾಡಿದ್ರು. ಈ ವೇಳೆ ಸಿಎಂ ಮತ್ತು ಪಿಎಂ ಜೋರಾಗಿ ನಕ್ಕಿದ್ದಾರೆ. ಕಿವಿಯಲ್ಲಿ ಗುಸುಗುಸು ಅಂತ ಮಾತಾಡಿರೋದು ಕೂಡ ಕಂಡು ಬಂದಿದೆ. ಹಾಗೆ ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಪಟ್ಟ 18 ಬೇಡಿಕೆಗಳನ್ನ ಸಿಎಂ ಪಿಎಂ ಮೋದಿ ಅವರ ಕೈಗಿಟ್ಟಿದ್ದಾರೆ. ಇದರಲ್ಲಿ ಮೇಕೆದಾಟು ಯೋಜನೆಗೆ ಅನುಮತಿ, ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡಿ ಅಂತ ಕೇಳಿದ್ದಾರೆ. ಹಾಗೆ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗೆ 26,000 ಕೋಟಿ ರೂಪಾಯಿ ಸ್ಪೆಷಲ್ ಪ್ಯಾಕೇಜ್ ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ಇದಾದ್ಮೇಲೆ ಮೋದಿ ಅವರು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟರು. ಅಲ್ಲಿ ಗುರು ಭೈರವೈಕ್ಯ ಮಂದಿರವನ್ನ ಲೋಕಾರ್ಪಣೆ ಮಾಡಿದ್ರು. ಬಳಿಕ ಮಾತನಾಡಿದ್ರು. ಕಬ್ಬಿನಂತೆ ಮಂಡ್ಯ ಜನರ ಮಾತು ಕೂಡ ಸಿಹಿ, ಕರ್ನಾಟಕ ತತ್ವಜ್ಞಾನ ಮತ್ತು ತಂತ್ರಜ್ಞಾನ ಎರಡರಲ್ಲೂ ಕೂಡ ಸಮೃದ್ಧವಾಗಿದೆ ಅಂತ ಹೇಳಿದ್ರು. ಹಾಗೆ ನಮ್ಮ ಮುಂದೆ ದೇವೇಗೌಡರಿದ್ದಾರೆ, ಅವರು ರಾಗಿ ಮುದ್ದೆಯನ್ನ ಫೇಮಸ್ ಮಾಡಿರೋರು ಅಂತ ಮೋದಿ ಹೇಳಿದ್ರು. ಏನು ಇತ್ತೀಚೆಗೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ರು. ಈಗ ಅವ್ರನ್ನ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ವಜಾ ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ಈ ರೀತಿ ಆಕ್ಷನ್ ತಗೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು. ಇದಕ್ಕೂ ಮುಂಚೆ ಸಿಎಂ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ರನ್ನ ತಮ್ಮ ಮನೆಗೆ ಕರೆಸಿ ಕ್ಲಾಸ್ ತಗೊಂಡಿದ್ರು. ಈ ದಾವಣಗೆರೆ ಎಲೆಕ್ಷನ್ ಬಗ್ಗೆ ಹೈಕಮಾಂಡ್ ಏನಾದ್ರೂ ಕೇಳಿದ್ರೆ ನೀನೇ ಉತ್ತರ ಕೊಡಬೇಕು ಅಂತ ಜಮೀರ್ಗೆ ಹೇಳಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನು ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿ 17 ಆರೋಪಿಗಳನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಅಪರಾಧಿಗಳು ಅಂತ ಹೇಳಿದೆ. ಅದರ ಬೆನ್ನಲ್ಲೇ ವಿನಯ್ ಕುಲಕರ್ಣಿ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಗುರುವಾರ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ. ಇನ್ನು 2026ನೇ ಸಾಲಿನ ದ್ವಿತೀಯ PUC ಪರೀಕ್ಷೆ 2 ಎರಡನೇ ಪರೀಕ್ಷೆ ಇದರ ದಿನಾಂಕವನ್ನ ಮರು ನಿಗದಿ ಮಾಡಲಾಗಿದೆ. ಮುಂಚೆ ಏಪ್ರಿಲ್ 25ರಿಂದ ಎಕ್ಸಾಮ್ಸ್ ಶುರು ಮಾಡೋಕೆ ತೀರ್ಮಾನ ಮಾಡಲಾಗಿತ್ತು. ಆದರೆ ಏಪ್ರಿಲ್ 30ರಿಂದ ಪರೀಕ್ಷೆ ಆರಂಭ. ಮೊದಲನೇ ಪರೀಕ್ಷೆಯಲ್ಲಿ ಫೇಲ್ ಆದ ಅಥವಾ ಗೈರು ಹಾಜರಾಗಿದ್ದ ವಿದ್ಯಾರ್ಥಿಗಳು ಯಾವುದೇ ಫೀಸ್ ಕಟ್ಟದೆ ಫ್ರೀ ಆಗಿ ಪರೀಕ್ಷೆ ಬರೀಬಹುದು. ಆದ್ರೆ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಇದೇ ಏಪ್ರಿಲ್ 17ನೇ ತಾರೀಕು ಕಡೆ ದಿನ. ವಿದ್ಯಾರ್ಥಿಗಳು ಆನ್ಲೈನ್ ಪೋರ್ಟಲ್ ಮೂಲಕ ಅಥವಾ ತಮ್ಮ ಕಾಲೇಜಿನ ಪ್ರಾಂಶುಪಾಲರನ್ನ ಭೇಟಿಯಾಗಿ ಎಕ್ಸಾಮ್ ಕಟ್ಟಬಹುದು. ಇನ್ನು ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಅನ್ನ ಕ್ವಶನ್ ಮಾಡೋ ಘಟನೆಯಾಗಿದೆ. ವಿಜಯಪುರದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರನ್ನ ಹತ್ಯೆ ಮಾಡಲಾಗಿದೆ. ರಾಜು ಅಂತ. ಹತ್ಯೆಗೆ ಆಸ್ತಿ ವಿವಾದ ಕಾರಣ ಅಂತ ಹೇಳಲಾಗ್ತಿದೆ. ಪತಿ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಅವರ ಪತ್ನಿ ಆಗ್ರಹ ಮಾಡಿದ್ದಾರೆ. ಆರೋಪಿಗಳಿಗೋಸ್ಕರ ಹುಡುಕ್ತಾ ಇದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಬಿಹಾರಕ್ಕೆ ಹೊಸ ಮುಖ್ಯಮಂತ್ರಿ. ಬಿಜೆಪಿ ನಾಯಕ ಸಾಮ್ರಾಟ್ ಚೌಧರಿ ಪ್ರಮಾಣ ವಚನ ಈಗ ಸ್ವೀಕಾರ ಮಾಡಿದ್ದಾರೆ. ಮೊದಲ ಬಾರಿಗೆ ಬಿಜೆಪಿ ಮುಖ್ಯಮಂತ್ರಿ ಈಗ ಬಿಹಾರದಲ್ಲಿ ಬಂದಂಗಾಗಿದೆ. ಜೆಡಿಯು ಪಾರ್ಟಿಯ ಬಿಜೇಂದ್ರ ಪ್ರಸಾದ್ ಯಾದವ್ ಮತ್ತು ವಿಜಯ್ ಕುಮಾರ್ ಚೌಧರಿ ಡಿಸಿಎಂಗಳಾಗಿದ್ದಾರೆ. ನಿತೀಶ್ ಕುಮಾರ್ ಅವರು ರಾಜ್ಯಸಭೆಗೆ ಹೋದ್ರು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಟ್ಟರು.
ಈಗ ಬಿಜೆಪಿ ಅಲ್ಲಿ ಅಧಿಕಾರವನ್ನ ಕಂಪ್ಲೀಟ್ ಆಗಿ ಕಂಟ್ರೋಲಿಗೆ ತಗೊಂಡಿದೆ. ನಿತೀಶ್ ಕುಮಾರ್ ಮಗ ನಿಶಾಂತ್ ಕುಮಾರನ್ನ ಕರ್ಕೊಂಬಂದು ಕೂರಿಸ್ತಾರೆ, ಸಡನ್ ಆಗಿ ವಂಶ ರಾಜಕಾರಣ ಮಾಡ್ತಾರೆ ಅನ್ನೋ ಚರ್ಚೆಗಳು ಗುಸು ಇದ್ವು. ಆದರೆ ಕಡೆಗೂ ಕೂಡ ನಿತೀಶ್ ಕುಮಾರ್ ಇದುವರೆಗಿನ ತಮ್ಮ ಇಮೇಜ್ ಏನಿದೆ, ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡಿಲ್ಲ ಅಂತ, ಅದನ್ನ ಕಡೆಗೂ ಕೂಡ ಉಳಿಸ್ಕೊಂಡಿದ್ದಾರೆ ಇಲ್ಲಿ ತನಕ. ಏನೋ ಕಾಂಗ್ರೆಸ್ ನಾಯಕ ಪವನ್ ಖೇರಾಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ತೆಲಂಗಾಣ ಹೈಕೋರ್ಟ್ ಕೊಟ್ಟಿದ್ದ ಮಧ್ಯಂತರ ಜಾಮೀನಿಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಪತ್ನಿ ರಿಣಿಕಿ ಈ ಕೇಸ್ ಹಾಕಿದ್ರು. ರಿಣಿಕಿ ಅಕ್ರಮ ಆಸ್ತಿ, ಹಲವು ಪಾಸ್ಪೋರ್ಟ್ ಹೊಂದಿದ್ದಾರೆ ಅನ್ನೋ ಆರೋಪಗಳನ್ನು ಖೇರಾ ಮಾಡಿದ್ರು. ಈ ಸಂಬಂಧ ಗುವಾಹಟಿಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಇದನ್ನು ಪ್ರಶ್ನಿಸಿ ಖೇರಾ ತೆಲಂಗಾಣ ಹೈಕೋರ್ಟ್ಗೆ ಹೋಗಿದ್ರು. 1 ವಾರದ ಜಾಮೀನು ಸಿಕ್ಕಿತ್ತು. ಇದನ್ನು ಪ್ರಶ್ನಿಸಿ ಅಸ್ಸಾಂ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಈ ಪ್ರಕರಣ ತೆಲಂಗಾಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅಸ್ಸಾಂಗೆ ಸಂಬಂಧಪಟ್ಟಿದ್ದು ಅನ್ನೋ ವಾದ. ಅದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿದೆ. ಈಗ ಇನ್ನು ಮಹಾರಾಷ್ಟ್ರದಲ್ಲಿ ದೇಶವನ್ನೇ ಬೆಚ್ಚಿ ಬೀಳಿಸುವ ಲೈಂಗಿಕ ದೌರ್ಜನ್ಯದ ಕೇಸ್ ಬೆಳಕಿಗೆ ಬಂದಿದೆ. 19 ವರ್ಷದ ಅಯಾನ್ ಅಹಮದ್ ಅನ್ನೋ ವ್ಯಕ್ತಿಯನ್ನ ಹಿಡಿದು ಹಾಕಲಾಗಿದೆ. ಈತ ಅಮರಾವತಿ ಜಿಲ್ಲೆಯ ಪರತ್ವಾಡ ಮೂಲದವನು. ಸುಮಾರು 180 ಅಪ್ರಾಪ್ತ ಬಾಲಕಿಯರ ಮೇಲೆ ದೌರ್ಜನ್ಯ ಎಸಗಿ 350ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿರೋ ಆರೋಪ ಈ 19 ವರ್ಷದ ಹುಡುಗನ ಮೇಲಿದೆ. ಪೊಲೀಸರು ಸದ್ಯಕ್ಕೆ 8 ಜನ ಸಂತ್ರಸ್ತೆಯರನ್ನ ಪತ್ತೆ ಹಚ್ಚಿದ್ದಾರೆ. ಈ ಘಟನೆ ಮಹಾರಾಷ್ಟ್ರದಲ್ಲಿ ಕೋಲಾಹಲ ಕಾರಣ ಆಗಿದೆ. ಈ ಆರೋಪಿ ಅಯಾನ್ ಈಗಷ್ಟೇ ಅಪ್ರಾಪ್ತನಿಂದ ಪ್ರಾಪ್ತನಾಗಿರೋ ಈ ಹುಡುಗ ಈ ಹಿಂದೆ AIMIM OIC ಪಾರ್ಟಿ ಅವರೊಂದಿಗೆ ಗುರುತಿಸಿಕೊಂಡಿದ್ದ ಅನ್ನೋ ಆರೋಪ ಕೂಡ ಇದೆ. SIT ತನಿಖೆಗೆ ಆಗ್ರಹ ಮಾಡಲಾಗ್ತಿದೆ ಈಗ ಅಂತ ಆರೋಪಿ ವಿರುದ್ಧ ಬುಲ್ಡೋಸರ್ ಆಕ್ಷನ್ ಕೂಡ ಆಗಿದೆ. ಆರೋಪಿಯ ಮನೆಯ ಅಕ್ರಮ ಭಾಗವನ್ನ ಬುಲ್ಡೋಸರ್ ತಗೊಂಡು ಹೋಗಿ ಡೆಮಾಲಿಷನ್ ಮಾಡಲಾಗಿದೆ. ಅಮರಾವತಿಯಲ್ಲಿ ಬಂದ್ ಆಚರಿಸಲಾಗಿದೆ ಪ್ರತಿಭಟಿಸಿ. ಸದ್ಯ ಆರೋಪಿ ವಿರುದ್ಧ ಪೋಕ್ಸೋ ಸೇರಿದ ಹಾಗೆ ಹಲವು ಆಕ್ಟ್ಗಳ ಅಡಿ ಕೇಸ್ ಆಗಿದೆ. ಏಪ್ರಿಲ್ 21ರವರೆಗೆ ಕೋರ್ಟ್ ಆರೋಪಿಯನ್ನ ಪೊಲೀಸ್ ಕಸ್ಟಡಿ ಕೊಟ್ಟಿದೆ. ತನಿಖೆ ನಡೀತಾ ಇದೆ. ಇನ್ನು ಇಡಿ ಅಧಿಕಾರಿಗಳು ಹೊಸ ರೇಡ್ ಮಾಡಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭಾ ಸಂಸದ ಅಶೋಕ್ ಮಿತ್ತಲ್ಗೆ ಸೇರಿದ ಆಸ್ತಿಯನ್ನ ಜಾಲಾಡಿದ್ದಾರೆ. ಪ್ರೊಫೆಷನಲ್ ಯೂನಿವರ್ಸಿಟಿ ಅಂದ್ರೆ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಸೇರಿ ಲವ್ಲಿ ಗ್ರೂಪ್ನ ಇತರ ಬಿಸಿನೆಸ್ ಕಚೇರಿಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಫೆಮಾ ಅದರ ಉಲ್ಲಂಘನೆ ಆರೋಪದ ಮೇಲೆ ತನಿಖೆ. ಅಶೋಕ್ ಮಿತ್ತಲ್ ಇತ್ತೀಚೆಗಷ್ಟೇ ರಾಘವ್ ಚಡ್ಡಾರ ಜಾಗಕ್ಕೆ ಆಪ್ನ ರಾಜ್ಯಸಭಾ ಉಪನಾಯಕರಾಗಿ ನೇಮಕಗೊಂಡಿದ್ರು. ಇನ್ನು ಈ ರೇಡ್ಗೆ ಆಪ್ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಂಜಾಬ್ ಎಲೆಕ್ಷನ್ಗೆ ಬಿಜೆಪಿಯ ತಯಾರಿ ಜೋರಾಗಿ ಶುರುವಾಗಿದೆ ಅಂತ ಕಿಡಿಕಾರಿದ್ದಾರೆ. ಇನ್ನೊಂದು ಕಡೆ ಪಂಜಾಬ್ ಸರ್ಕಾರ ರಾಘವ್ ಅವರಿಗೆ ಕೊಟ್ಟಿದ್ದ Z+ ಭದ್ರತೆಯನ್ನ ವಾಪಸ್ ಪಡೆದಿದೆ. ಇದಕ್ಕೆ ಯಾವುದೇ ರೀಸನ್ಸ್ ಕೊಟ್ಟಿಲ್ಲ. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಇದೇ ರಾಘವ್ಗೆ ನಾವು ಕೊಡ್ತೀವಿ ಸೆಕ್ಯೂರಿಟಿ ಅಂತ ಹೇಳಿ Z ಕ್ಯಾಟಗರಿ ಭದ್ರತೆಯನ್ನ ಕೊಟ್ಟಿದ್ದಾರೆ. ಇಂಟೆಲಿಜೆನ್ಸ್ ಬ್ಯೂರೋ ನಮಗೆ ರಿಪೋರ್ಟ್ ಕೊಟ್ಟಿದ್ದು, ಚಡ್ಡಾಗೆ ಬೆದರಿಕೆ ಇದೆ ಪಾಪ ಅಂತ ಹೇಳಿ ಕೇಂದ್ರ ಸರ್ಕಾರ ನಾವು ರಕ್ಷಣೆ ಕೊಡ್ತೀವಿ ಅಂತ ಬಂದಿದೆ. TCS ನಾಸಿಕ್ ಬ್ರಾಂಚ್ ನಲ್ಲಿ ಲೈಂಗಿಕ ಶೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ, ಮತಾಂತರ ಆರೋಪಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಬಯಲಾಗಿದೆ. ಇದರ ಆರೋಪಿಗಳು ಅಂದ್ರೆ ಸೀನಿಯರ್ ಲೀಡರ್ಸ್ ಮತ್ತು HR ನಿದಾ ಖಾನ್ ಕಂಪನಿಯಲ್ಲಿ ಟ್ರೈನಿಂಗ್ ಟೀಮ್ ನಲ್ಲಿದ್ರು. ಇವರೆಲ್ಲ ಸೇರ್ಕೊಂಡು ಉದ್ಯೋಗಕ್ಕೆ ಸೇರೋ ಹೆಣ್ಮಕ್ಕಳ ಡೀಟೇಲ್ ಅನ್ನ ಪಡ್ಕೊಳ್ತಾ ಇದ್ರು. ಯಾರಿಗೆಲ್ಲ ಹಣಕಾಸು, ಕೌಟುಂಬಿಕ ಸಮಸ್ಯೆಗಳಿದಾವೋ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಟ್ರೈನಿಂಗ್ ವೇಳೆ ಈ ಆರೋಪಿಗಳು ಹಿಂದೂ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅನ್ನೋ ಆರೋಪ ಮಾಡಲಾಗಿದೆ. ಅಲ್ಲದೆ ಕಾಲಕ್ರಮೇಣ ಇವರೆಲ್ಲ ಉದ್ಯೋಗಿಗಳ ವೈಯಕ್ತಿಕ ವಿಚಾರ, ಲೈಫ್ ಸ್ಟೈಲ್ ಮೇಲೆ ಪ್ರಭಾವ ಬೀರೋಕೆ ಶುರು ಮಾಡ್ತಾರೆ. ಒಬ್ಬ ಸಂತ್ರಸ್ತೆ ತನ್ನ ಮನೆಯಲ್ಲಿದ್ದ ಹಿಂದೂ ದೇವರ ಫೋಟೋಗಳನ್ನೆಲ್ಲ ಒಡೆದು ಹಾಕಿದ್ಲು ಇವರಿಂದ ಪ್ರಭಾವಿತಳಾಗಿ ಅಂತ ಪೊಲೀಸರು ಹೇಳಿದ್ದಾರೆ. ಈ ಆರೋಪಿಗಳು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ರು. ಅದರಲ್ಲಿ ತಮ್ಮ ಟಾರ್ಗೆಟ್ಗಳ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ರು ಅಂತಲೂ ಕೂಡ ಪೊಲೀಸರು ತನಿಖೆಯಲ್ಲಿ ಬಹಿರಂಗಪಡಿಸಿದ್ದಾರೆ. ಈ ಕೇಸನ್ನ ಭೇದಿಸೋಕೆ ಮಹಾರಾಷ್ಟ್ರ ಪೊಲೀಸರು ಅಂಡರ್ ಕವರ್ ಆಪರೇಷನ್ ನಡೆಸಿದ್ರಂತೆ. ದೂರು ಸಿಕ್ಕ ತಕ್ಷಣ ಪೊಲೀಸರು 1 ತಿಂಗಳ ಕಾಲ ಇದೇ TCS ಕಂಪನಿಯಲ್ಲಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗಿ ಪೊಲೀಸರು ಮಾರುವೇಷದಲ್ಲಿ ಸೇರ್ಕೊಂಡು ಎಲ್ಲವನ್ನ ಮಾನಿಟರ್ ಮಾಡಿದ್ರು. ಸಾಕ್ಷ್ಯ ಸಿಕ್ಕ ನಂತರ FIR ದಾಖಲು ಮಾಡಲಾಯಿತು ಅಂತ ರಿಪೋರ್ಟ್ ಆಗಿದೆ. ಒಂದು ಪ್ರತಿಷ್ಠಿತ ಕಂಪನಿ ಆಗಿದ್ರಿಂದ ಮುಂಜಾಗ್ರತೆ ತಗೊಂಡಿದ್ರು ಅಂತ. ಇನ್ನು ಈ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಆರೋಪಿಯೊಬ್ಬರ ಪತ್ನಿ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಇದು ಕೇವಲ ಇಬ್ಬರ ನಡುವಿನ ಖಾಸಗಿ ಜಗಳ ಅಷ್ಟೇ. ಆರೋಪಿ ಡ್ಯಾನಿಶ್ ಶೇಖ್ ಮತ್ತು ದೂರುದಾರ ನಡುವಿನ ಸಂಬಂಧ ಬಿದ್ದು ಹೋಗಿದೆ. ಅದಕ್ಕೆ ಹಿಂಗೆಲ್ಲ ಆಗಿದೆ. ಇದರಲ್ಲಿ ಯಾವುದೇ ದೊಡ್ಡ ನೆಟ್ವರ್ಕ್ ಎಲ್ಲ ಕೆಲಸ ಮಾಡಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ಏನಿದು ಪ್ರಕರಣ? ನಾವು ಈ ರಿಪೋರ್ಟ್ ನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ನೀವು ಅದನ್ನ ಚೆಕ್ ಮಾಡಬಹುದು. ಇನ್ನು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ LSG ನಡುವೆ ಮ್ಯಾಚ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಮ್ಯಾಚ್ನ ಸ್ಥಿತಿಗತಿ ಈ ರೀತಿಯಾಗಿತ್ತು. ಏನು ಭಾರತದ ಷೇರುಪೇಟೆ ಇವತ್ತು ಗ್ರೀನ್ ನಲ್ಲಿ. ಸೆನ್ಸೆಕ್ಸ್ 1263 ಪಾಯಿಂಟ್ ಅಥವಾ 1.6% ಜಂಪ್ 78,111ಕ್ಕೆ ತಲುಪಿತು. ನಿಫ್ಟಿ 388 ಪಾಯಿಂಟ್ಸ್ ಅಥವಾ 1.6% ಜಂಪ್ 24,231ಕ್ಕೆ ತಲುಪಿತು. ನಿಫ್ಟಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 2%ಗೂ ಅಧಿಕ ಏರಿಕೆಯಾದವು. ಅದರಲ್ಲೂ ನಿಫ್ಟಿ IT ಗ್ರಾಚಾರ ಕೆಟ್ಕೊಂಡು ಕೂತಿದ್ದ IT ಈಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಕಡೆಗೂ ಕೂಡ ಅಮೆರಿಕ ಇರಾನ್ ನಡುವೆ ಪುನಃ ಶಾಂತಿ ಮಾತುಕತೆ ಆಗುತ್ತೆ ಅನ್ನೋ ಸುದ್ದಿ ಬರ್ತಿದ್ದ ಹಾಗೆ ಮತ್ತೆ
ಬಲೂನಿಗೆ ಗಾಳಿ ತುಂಬಿತು ಮಾರ್ಕೆಟ್ದು. ಮಾತುಕತೆ ಫೇಲ್ ಆಯ್ತು ಅಂತ ತಕ್ಷಣ ಮತ್ತೆ ಪಿನ್ ಬರುತ್ತೆ. ನೋಡ್ಬೇಕೇನಾಗುತ್ತೆ ಈ ಸಲ ಅಂತ. ತೈಲ ಬೆಲೆ ಕೂಡ 100ರ ಗಡಿ ದಾಟದೆ ಅಲ್ಲೇ ಮೇಂಟೈನ್ ಆಗ್ತಾ ಇದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ $95.33 ಇತ್ತು ಪರ್ ಬ್ಯಾರೆಲ್ ಕ್ರೂಡ್ ಆಯಿಲ್. ಎಲ್ಲ ಕಾರಣಗಳಿಂದ ಭಾರತದ ಷೇರುಪೇಟೆಯಲ್ಲೂ ಕೂಡ ಬೈಯಿಂಗ್ ಆಗಿ ಗ್ರೀನ್ ನಲ್ಲಿ ಕೊನೆಯಾಗಿದೆ. ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಸ್ ನಲ್ಲೂ ಕೂಡ ಗ್ರೀನ್ ಇತ್ತು. ಇಂಟರ್ಗ್ಲೋಬ್ ಏವಿಯೇಷನ್, ಮ್ಯಾಕ್ಸ್ ಹೆಲ್ತ್ ಕೇರ್, ಪವರ್ ಗ್ರಿಡ್ ಕಾರ್ಪೊರೇಷನ್, ವಿಪ್ರೋ, ಎಟರ್ನಲ್ ಗ್ರೀನ್ ನಲ್ಲಿದ್ವು. ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಭಾರತೀಯ ಏರ್ಟೆಲ್, ಐಸಿಐಸಿಐ ಬ್ಯಾಂಕ್ ಈ ರೀತಿ ಕೆಲ ಸ್ಟಾಕ್ಸ್ ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 25 ಪೈಸೆ ಡೌನ್ ಆಗಿ $93.42 ಆಗಿದೆ. ಇನ್ನು ಟಾಟಾ ಗ್ರೂಪ್ ಮಾಲೀಕತ್ವದ ಏರ್ ಇಂಡಿಯಾ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಕಳೆದ ಹಣಕಾಸು ವರ್ಷದಲ್ಲಿ 22,000 ಕೋಟಿ ರೂಪಾಯಿ ಲಾಸ್ ಆಗಿತ್ತು. ಹೀಗಾಗಿ ಕಂಪನಿ ತನ್ನ ಶೇರ್ ಹೋಲ್ಡರ್ಸ್ ಬಳಿ ತುರ್ತು ಹಣಕಾಸಿನ ನೆರವನ್ನ ಕೋರಿದೆ. ಏರ್ ಇಂಡಿಯಾ ಉಳಿಸೋಕೆ ಎಷ್ಟು ಕೋಟಿ ಇಂಜೆಕ್ಟ್ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಪಾಕಿಸ್ತಾನ ಭಾರತ ಪರಸ್ಪರ ವಾಯು ಪ್ರದೇಶಗಳನ್ನ ಬಂದ್ ಮಾಡಿಕೊಂಡಿರೋದು, ಮಿಡಲ್ ಈಸ್ಟ್ ಯುದ್ಧ ಈ ಸ್ಥಿತಿಗೆ ಮುಖ್ಯ ಕಾರಣ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,854 ಜಾಸ್ತಿಯಾಗಿ $1,52,865 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,614 ಜಾಸ್ತಿಯಾಗಿ $1,40,024 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $12,038 ಜಾಸ್ತಿಯಾಗಿ $2,49,019 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನಮಗೆ ನಿಮ್ಮ ಬೆಂಬಲವನ್ನು ಕೂಡ ಕೊಟ್ಟ ಹಾಗಾಗುತ್ತೆ. ಆಸಕ್ತರು ದಯವಿಟ್ಟು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.